ಹೊಡೆಯಿಲ್ಲ ಮಗನನ್ನು, ನೀರಂತ ಸಾಯ್ಬೇಕು, ಹಾಗೆ ಹೊಡೀರಿ. ಪೈಲಟ್ಟಾರೋ, ಹುಟ್ಟುವುದು ಮುಖ್ಯವಲ್ಲ, ಸಾಯುವುದು ಮುಖ್ಯ. ಹುಟ್ಟಿಸವ ನಿಮ್ಮ ತಂದೆ ಆದರೆ ಸಾಯಿಸುವುದು ಎಂಬ ಕಿಂಕರ ಚೌಡೇಗೌಡ. ನನ್ನನ್ನು ಬಿಟ್ಟು ಪಾಪಿಗಳ ನನ್ನೆರಡು ಕೈಗಳನ್ನು ಬಿಚ್ಚಿ ನೋಡಿ ಒಬ್ಬೊಬ್ಬರನ್ನು ತೊಡೆ ಮುರಿದು ತುಳಿದು ಸಾಯಿಸುತ್ತೇನೆ. ರಾಜಕೀಯರನ್ನ ಹೇಳಿ ನನ್ನ ಕೈಗಳನ್ನು ಕಟ್ಟಿ ನಿನ್ನ ಹಿಂಬಾಲಕರಿಂದ ಹೊಡಿಸುತ್ತಿರುವಲ್ಲ, ನಾಚಿಕೆ ಬರುವುದಿಲ್ಲವೇ ಮಗನೇ? ಬಿಚ್ಚಿ ನೋಡು ಕರುಣಾನ ಹೆಂಗಂತ ಈ ಕೇಸರಿಯನ್ನು ಈಗಿನ ಕಾಡ್ತಾರೆ. ನನ್ನ ಮನೆ ವಸ್ತು ಕೂಡ ಕೇಳಿಸುವುದಿಲ್ಲ. ಸೋಮನೆ ಆನಂದ ಹೇಳೋನು ನಿನ್ನ ತಂಗಿ ಎಂಬಾಕನಾಗಿ ನನಗೆ ಹೇಳಲು ಮಾಡಿದ ಅಷ್ಟು ಕಟ್ಟಿ ಹೋದವನು ಯಾರವನು? ಈ ಬಂಡ ಬೋಳಿಯ ಮಗನೇ, ಅವನ ಹೆಸರು ಕೇಳಿದರೆ ಉಸಿರು ನಿಲ್ಲುತ್ತದೆ. ಅವನ ಉಸಿರು ಬರುದ್ರ ಸುಟ್ಟು ಬೂದಿ ಹಾಕಿಯ. ಅವನು ಬರುವ ಕಾಯ್ದಾಗಿದ್ದರೆ 100 ಮೈಲಿ ದೂರ ಹೋಗಬೇಕಿಯ. ಓಹೋ ಏ ಬಡ ಈ ರಾಜ್ಯ ಚಾನಲ್ ಚಳವಳಿಗೆ ಉಪದೇಶ ಹೇಳ್ತೀನಿ. ರಾಜಕೀಯ ಸಂಕಟದಲ್ಲಿ ವಿದೇಶ ಅನ್ನ ಮಾಡುವ ಈ ಚಳವಳಿಗೆ ಉಪದೇಶ ಹೇಳುತ್ತಿಲ್ಲ ನೃತ್ಯ. ಹೀಗೆ ಮುಂದುವರಿದರೆ ಕೆಲವೇ ದಿನದಲ್ಲಿ ಈ ದೇಶದಿಂದಲೇ ಉಚ್ಚತನೆ ಮಾಡುತ್ತಾರೆ ನಿಮ್ಮಂತ ದೇಶ ದ್ರೋಹಿಗಳನ್ನು. ಆ ಕೆಂಪು ಮೋದಿಯ ಕಪಿಗಳಿಂದ ಭಾರತವನ್ನು ಮರಳಿ ಪಡೆಯಲು 6,70,000 ಜನ ಪ್ರಾಣ ಕಳೆದುಕೊಂಡರು. ಇದಕ್ಕಾಗಿ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ಚಂದ್ರಶೇಖರ್ ಆಜಾದ್ 12 ವರ್ಷವಿದ್ದಾಗ ತ್ರಿಶೂಲದ ಮೇಲೆ 12 ಚಾಟಿ ಓಡಿಸಿಕೊಂಡರು. ಇದಕ್ಕಾಗಿ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ಬಾಬುರಾವ್ 15 ವರ್ಷದ ಪುಟ್ಟ ಪೋರ ಲಾರಿಗೆ ತಲೆ ಕೊಟ್ಟು ತನ್ನ ತಲೆಯನ್ನೇ ಹೋಳು ಮಾಡಿಕೊಂಡ. ಇದಕ್ಕಾಗಿ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ 25 ವರ್ಷದ ಹರಿಯದ ದೇಶಭಕ್ತ ಭಗತ್ ಸಿಂಗ್ ಬ್ರಿಟಿಷರನ್ನೇನು ಗೊಂಬಕ್ಕೆ ಬಲಿಯಾದ. ಇದಕ್ಕಾಗಿ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ಅಂತ ಪವಿತ್ರ ಪುತ್ರನ್ನು ಕಳೆದುಕೊಂಡ ಈ ನನ್ನ ತಾಯಿ ಭಾರತ ನೆಲದ ಮೇಲೆ ವಿದೇಶದ ಬಗ್ಗೆ ಮಾತನಾಡುವ ನಾಚಿಕೆ ಬರುವುದಿಲ್ಲವೇ ನಿಮಗೆ?
ಶಾಸನವಿಲ್ಲದ ಚಂಡರೇ ನಿಮ್ಮ ರಾಜಕೀಯ ಪೂರೈಕೆ ಏನೆಂದು ಮುಂದೆ ಕುಳಿತ ಈ ಪ್ರಜೆಗೆ ಅರ್ಥ ಆಗುತ್ತೆ. ನಿಮ್ಮಂತ ತಾಯಿ ಗಂಡರಿಗೆ ಅರ್ಥ ಆಗುವುದಿಲ್ಲ. ನೂರಲ್ಲ, ಸಾವಿರ ಅಲ್ಲ, ಲಕ್ಷನೂ ಅಲ್ಲ, 9,000 ಕೋಟಿ. ಆ ವಿಷಯ ನನಗೆ ಯಾವುದೇ ಆಧಾರವಿಲ್ಲದೆ ಸಾಲ ಕೊಟ್ಟಿರಲ್ಲ. ನಾಚಿಕೆ ಬರುತ್ತವೆ ನಿಮ್ಮ ಏಕ ಪಾಪ ಏನು ಅರಿಯದ ಬಡ ರೈತ 9,000 ಸಾಲ ಪಡಿಬೇಕಾದರೆ 90 ಸಲ ತಿರುಗಾಡಿ 100 ತರ ಕಾಗದ ಪತ್ರ ರೆಡಿ ಮಾಡಿಕೊಂಡು ಸಾಲ ಕೇಳಲು ಹೋದರೆ ಕೊನೆಗೆ ಅವಳ ಕೈಗೆ ಸಿಗುವುದು ಕೇವಲ 4,000. ಈ ರೀತಿಗೆ ನಿಮ್ಮ ಕರ್ಮ ತುಂಬಿದ ಆಡಳಿತ ಕಾರ್ಯವೈಖರಿ. ಬಡ ಬಿಕಾರಿನ ಮಗನೇ, ಎದುರಿಗೆ ಮಾತನಾಡುತ್ತಿರುವೆ ಎಂದು ಗೊತ್ತಿದೆ ತಾನೆ? ರಾಜ್ಯದ ಮಿನಿಸ್ಟರ್ ಮತ್ತು ಗೃಹ ಮಂಡಳಿಯ ಅಧ್ಯಕ್ಷ ಅವನ ಎದುರಿಗೆ ಮಾತನಾಡುವೆಯ ಮಗನೇ? ಅರ್ಥ ಮಾಡಿಸಿಕೋ ನಿನ್ನ ಮಂಕು ಮೆದುಳಿಗೆ. ರಾಜಕೀಯ ಷಡ್ಯಂತ್ರದಿಂದ ಗುಂಡಾ ರಾಜ್ಯ ಮಾಡುವ ಬಂಡರೆ ಇಂದಲ್ಲ ನಾಳೆ ಏಡಿನ ಪ್ರತಿಕಾರಕ್ಕಾಗಿ ಶರವೇಗದಿಂದ ಬರುತ್ತಿದೆ. ಏಡಿಗಾಗಿ ಸಿಡಿದಂತ ಬಾಹುಬಲಿ ನನ್ನ ಹುಲಿ. ಸೋಮನೆಂದರೆ ನನ್ನ ಮಾತಿಗೆ ತಾಯಿ ಬರುತ್ತದೆ. ಸಾಧನ ಆಸೆ ಈಗ ಪ್ರಾಣ ಪಕ್ಷೇನ ಯಮನೋಸತೆ. ಪ್ರೀತಿಗೆ ಬೀದ ಬುದ್ಧಿಗೆ ದಾರ್ವ ಮಾತಿಗೆ ಪಾಗಲು ಚಿನ್ನಕ್ಕೆ ಗದ ಸೂಳಿಕೆಗೆ ಗಂಡು ಇಪ್ಪದು ಪುಂಡ ಭೋಗಿಗಳ ಸೊಟ್ಟು ಹೊಡೆದು ಮಾಡಿಕೊಟ್ಟಿಲ್ಲ. ನಾನು ಆತ್ಮ ಪರಮಾತ್ಮ. ಹೌದು, ಆತ್ಮ ಪರಮಾತ್ಮ. ಇವ ತಂಗಿಯನ್ನು ಕಾಪಾಡಿ ಕಿಂಗ್ ಅನ್ಕೊಂಡು ಮಾತ್ರಕ್ಕೆ ಈ ಮಿನಿಸ್ಟರ್ ಚೌಡೆ ಗೌಡಮನಿಯ ಒಂದು ಪಿಸ್ತೂಲ್ ಚಮಕ ತೋರಿಸಿದ್ರೆ ಬೋಳೆ ಮಗನೇ. ನೀನು ಯಾರು? ನಿನ್ನ ನಿಜ ರೂಪ ಏನು ಪತ್ತೆ ಹಚ್ಚ. ನಾನು ಶಿಕ್ಷೆ ಕೊಡಿಸುತ್ತೇನೆ. ನಾನು ಯಾರನ್ನು ನಿನಗೆ ತಿಳಿದುಕೊಳ್ಳಬೇಕಾದರೆ ನಿನ್ನ ಎದೆ ಗಟ್ಟಿಯಾಗಿರಿಸುವ. ಯಾರಾದರೇನೋ ನೀನು, ಯಾರಾದರೇನೋ
ನಿನ್ನ ದರಿದ್ರ ದೇಹವನ್ನು ಕತ್ತರಿಸದೆ ಬಿಡಲಾರೆವು. ಏ ಮುಚ್ಚು ಬಾಯಿ, ಹುಚ್ಚು ನಾಯಿ, ನೀನು ಸುಮ್ಮನಿದ್ರೆ ಒಳ್ಳೆದು. ಲೇ ಚೌಳೆಗೌಡ, 25 ವರ್ಷಗಳಿಂದ ಹಗಲು ರಾತ್ರಿ ಯಾರನ್ನು ಹುಡುಕುತ್ತೀಯಲ್ಲ, ಯಾವನಾವು ಜಪಿಸುತ್ತಲ್ಲ ಅವನೇ ಇರಬಹುದು. ಆದರೆ ಪ್ರಗತಿಪರ ಬಸವಂತನ ತಮ್ಮ ಬಹುದು. ಅಲೇ ಕುತ್ತೆ, ನನ್ನ ತಮ್ಮನೇ ಬಿಡೋದಿಲ್ಲ. ಡೋಂಟ್ ಟಚ್ ಮೀ. ಕೇವಲ ಬಹುದೂರಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಬಹುದು. ನನ್ನ ನಾಯಿಗಳ ದಿನಾಲು ಬಿಸಿಯಟ್ಟು ಯಜಮಾನ ನಾನಿರುವಾಗ ಪೊಲೀಸ್ ಕಾಕಿ ನಾಯಿ. ಲೇ ನನ್ನ ಮಕ್ಕಳ, ಕಾಗೆ ಬಗ್ಗೆ ಯಾವತ್ತು ಶಬ್ದ ಮಾತನಾಡಿದರೆ ಮುಟ್ಟು ಹೋಗುವೆ ಎಚ್ಚರ. ಕಾಕಿನಿಂದ ಹೋದರೆ ದಿನವೂ ನೀನು ಮರಳಿ ಮನೆಗೆ ಬರುವುದು ಡೌಟರ ಚೆತ್ತ. ದೇಶಕ್ಕಾಗಿ ನಾಡಿಗಾಗಿ ದುಡಿಯುತ್ತೇವೆ, ತಕ್ಕ ಸಂಬಳ ತೆಗೆದುಕೊಳ್ಳುತ್ತೇವೆ. ನೀವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೌಕರಿಗಳಿಗೆ ಸಂಬಳದಲ್ಲಿ ತಾರತಮ್ಯ ತೋರಿಸಿ ಗುಪ್ತ ರಾಜಕೀಯ ಮಾಡುವ ಗುಂಡಾ ಸೊಳ್ಳೆ ಮಕ್ಕಳು ನೀವು. ನಿಮ್ಮ ಶಾಸಕರ ಸಂಸದರ 100ಕ್ಕೆ 100ರಷ್ಟು ಹೆಚ್ಚಿಗೆ ಮಾಡಿಕೊಡ್ತಿರುವಲ್ಲ, ನೀವು ನಿಜವಾದ ಭಿಕ್ಷಕರು. ನಿನ್ನ ಕಾಯ್ದೆ ತಾನು ಕೇಳುವ ಹರಿಭಕ್ತರು ನಾವಲ್ಲ. ಇಲ್ಲಿ ಏನೇ ಇದ್ದರೂ ಏಕ್ ಮಾತೋ ತುಕಡ. ಹೊಡಿ ಹೊಡಿ ಕಡಿ. ಕಾಯ್ದೆ ಕಾನೂನು ಬಗ್ಗೆ ನನಗೆ ಗೋಲ್ಡ್ ಮೆಡಲ್ ಕೊಟ್ಟಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ 500 ಸೆಕ್ಷನ್ಗಳು. ನನ್ನ ಕೈಲಿರುವುದು 536 ಎಂಜಿಗಳಿದ್ದಾರೆ. ನಿನ್ನ ಪೊಲೀಸ್ ವ್ಯಾಪ್ತಿ ಕೇವಲ 30 ಕಿಲೋಮೀಟರ್. ನನ್ನ ವ್ಯಾಪ್ತಿ 6 ಅಂಡರ್ಸ್ಟ್ಯಾಂಡ್. ನಿನ್ನ ಅವಧಿ 5 ವರ್ಷ, ನನ್ನ ಅವಧಿ 60 ವರ್ಷ. ನಿನ್ನ ಪೊಲಿಟಿಕಲ್ ಪವರ್ ನಿನ್ನ ಕ್ಷೇತ್ರದಲ್ಲಿ, ನನ್ನ ಡಿಪಾರ್ಟ್ಮೆಂಟ್ ಇಡೀ ದೇಶದ ತುಂಬ. ಇದು ಕೇವಲ ಶಾಂಪಲ್. ಬರ್ತೀನಿ, ಗೊತ್ತಾಗಿರ್ಬೇಕಲ್ಲ ಪರಪ್ಪನ ಆಗ್ರಹ. ರಾಜಮೌಳಿ ರಾಜಮೌಳಿ ರಾಜಮೌಳಿ, ನಾವು ಏನು ಅಂದುಕೊಂಡು ಮಾಡಿದ್ದೆವೋ ಅದೇ ಆಗುತ್ತದೆ. ನನ್ನ ತಮ್ಮನ ಬಾಧ್ಯವಾಗಿ ನನ್ನ ಬಳಿಗೆ ಬೆಂಕಿ ಹಚ್ಚ ಬರ್ತಿದ್ದಾನೆ. ಈಗ ಮಿತ್ರ ಗಿಡವನ್ನು ಬೇಗ ಸಮೇತ ಸುಟ್ಟು ಹಾಕಲೇಬೇಕ. ಇಷ್ಟಕ್ಕೆಲ್ಲ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಅದಕ್ಕೆಲ್ಲ ನಾನು ಏರ್ಪಾಡು ಮಾಡಿದ್ದೇನೆ. ಈ ರಾಜ್ಯದ ಮಿನಿಸ್ಟರ್ ನೀವಿರುವಾಗ ಆ DIGಗೆ ಫೋನ್ ಮಾಡಿ ಇವನನ್ನು ಅನ್ನ ನೀರು ಇಲ್ಲದ ಸ್ಥಳಕ್ಕೆ ಎತ್ತಂಗಡಿ ಮಾಡಿಸಿ, ನಂತರ ನಮಗೆ ಮನ ಬಂದಂತೆ ಅವನ ದೇಹಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿ ಹದ್ದುಗಳಿಗೆ ಹಂಚಿ ಬಿಡೋಣ. ಅವರಿಗೆ ಒಂದು